ಗುಡ್ ಮಾರ್ನಿಂಗ್ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಟು ಅನದರ್ ವ್ಲಾಗ್. ನನ್ ರೈನೋದು ಹೆಡ್ಲೈಟ್ ಬರ್ತಾ ಇಲ್ಲ, ಲೈಕ್ ಹೈ ಬೀಮ್ ಬರ್ತಾ ಇಲ್ಲ, ಲೋ ಬೀಮ್ ಬರ್ತಾ ಇದೆ. ಅದಕ್ಕೆ ಪಿರಿಯಾಪಟ್ನಾಗ ಹೋಗ್ಬಿಟ್ಟು ಬಜಾಜ್ ಶೋರೂಮ್ ಅಲ್ಲಿ ಬೈಕ್ ಹೆಡ್ಲೈಟ್ ರೆಡಿ ಮಾಡ್ಸ್ಕೊಂಡ್ ಬರೋಣ ಅಂತ ಯೋಚನೆ ಮಾಡ್ತಾ ಇದೀನಿ. ಗೈಸ್, ಚಳಿ ಯಾವ ರೇಂಜ್ ಇದೆ ಅಂತಂದ್ರ ಒಬ್ಬೊಬ್ಬೊಬ್ಬ ಈ ಫಾರೆಸ್ಟ್ ರೋಡ್ ಅಲ್ಲಿ ಎಂಟ್ರೆನ್ಸ್ ಬರ್ತಾ ಬರ್ತಾ ಹೆವಿ ಚಳಿ ಫಾರೆಸ್ಟ್ ರೋಡ್ ಅಲ್ಲಿ ಆಯ್ತಾ. ನಿಂತ್ಕೊಳಕ್ ಆಗಲ್ಲ, ಅಷ್ಟೊಂದು ಚಳಿ ಇದೆ. ಗೈಸ್, ಏನೇ ಆದ್ರೂ ನನಗೆ ಈ ರೋಡಲ್ಲಿ ಬೈಕ್ ಓಡಿಸೋಕ್ಕೆ ಸಿಗೋಷ್ಟು ಮಜಾ ನನಗೆ ಬೇರೆಲ್ಲೂ ಸಿಗಲ್ಲ ಆಯ್ತಾ. ನನಗೆ ಈ ರೋಡಲ್ಲಿ ಬಂದಿದ ತಕ್ಷಣ ಅದೇನೋ ಒಂಥರ ನೆಮ್ಮದಿ ಅಂದ್ಕೊಳ್ಳಿ, ಒಂಥರ ಪೀಸ್. ಸುತ್ತಮುತ್ತ ಗ್ರೀನರಿ, ಖಾಲಿ ರೋಡು, ತುಂಬ ಟ್ರಾಫಿಕ್ಗಳಿಲ್ಲ. ಗಾಡಿ ಓಡಿಸ್ಬೇಕಾದ್ರೆ ಒಂಥರ ಮಜಾ ನನಗೆ. ಈ ರೋಡಲ್ಲಿ ಯಾವತ್ತು ಬಂದ್ರೂ ನಾನು ಅಷ್ಟೇ ಪೀಸ್ಫುಲ್ಲಾಗಿ ಗಾಡಿ ಓಡಿಸ್ಕೊಂಡು ನೆಮ್ಮದಿಯಾಗಿ ಆರಾಮ್ಸೆ ನಾನು ಹೆಲ್ಮೆಟ್ ಒಳಗಡೆ ಹಾಡಾಡ್ಕೊಂಡು ರೆಗ್ಯುಲರ್ ಹಾಗೇ ಕ್ರೂಸ್ ಮಾಡ್ತಾ ಹೋಗ್ತಾ ಇರ್ತೀನಿ. ಅದೇನೋ ಒಂದು ಅಟ್ಯಾಚ್ಮೆಂಟು ನಮಗೂ ಈ ರೋಡ್ಗೂ ಅಂತ ಅನಿಸುತ್ತೆ ನನಗೆ. ನನ್ನ ಬೈಕ್ ಬಂದ್ಬಿಟ್ಟು 2020 ಮಾಡಲ್ ಆಯಿತಾ. ನಾನು ಇದನ್ನ ಸೆಕೆಂಡ್ ಹ್ಯಾಂಡ್ ತೊಗೊಂಡಿರೋದು. ಆ್ಯಕ್ಚುಲಿ 7000 ಕಿಲೋಮೀಟರ್ಸ್ ಓಡಿತ್ತು ಬೈಕು. 7000 ಕಿಲೋಮೀಟರ್ಸ್ ಓಡಿದಂಥ ಬೈಕ್ನ ತೊಗೊಂಡಿರೋದು ನಾನು ಅಲ್ಲಿ ಟೀಗೆ ನಿಲ್ಲಿಸಿದಾಗ ನಾನು ಒಬ್ರು ಕೇಳಿದ್ರು, ಇದು ಎಷ್ಟು ಯಾವ ಮಾಡಲು ಬೈಕ್ ಇದು ಅಂದ್ಬಿಟ್ಟು. ನಾನು ಹೇಳಿದೆ 2020, ಆಲ್ಮೋಸ್ಟ್ 5 years ಆಗಿದೆ ಅಂತ. ಸಖತ್ತಾಗಿ ಮೇಂಟೈನ್ ಮಾಡ್ತಿದ್ದೀರಾ ಬೈಕ್ನ, ಚೈನ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಸೊ ಬೇಸಿಕಲಿ ಏನು ಗೊತ್ತಾ, ನಾನು ಚೈನ್ ಲೂಬ್ ಯೂಸ್ ಮಾಡಲ್ಲ ಆಯಿತಾ. ನಾನು ನನ್ನ ಬೈಕಿಗೆ ಗೇರ್ ಆಯಿಲೇ ಯೂಸ್ ಮಾಡೋದು, 90 ಗ್ರೇಡು. ಸೊ ನಾರ್ಮಲ್ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ನಾನು ಬೈಕ್ದು ಚೈನ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ನಾನು ಗೇರ್ ಆಯಿಲೇ ಯೂಸ್ ಮಾಡೋದು. ಅದರಿಂದ 34,000 ಕಿಲೋಮೀಟರ್ಸ್ ಆದ್ರೂ ನನ್ನ ಚೈನ್ ಇನ್ನೂ ಒಂದು 80% ಅಡ್ಜಸ್ಟ್ಮೆಂಟ್ ಇದೆ. ಅದನ್ನ ನೋಡಿದ ತಕ್ಷಣ ಅವ್ರು ಹೇಳಿದ್ರು, ಸಖತ್ತಾಗಿ ಮೇಂಟೈನ್ ಮಾಡಿದ್ದೀರಾ ಗಾಡಿನ, ನೀವು ಚೆನ್ನಾಗಿ ಇಟ್ಕೊಳ್ತೀರಾ ಕಾಣುತ್ತೆ, ಹಾಗೆ ಹೀಗೆ ಅಂದ್ಬಿಟ್ಟು. ನನಗೂ ಕೇಳಿದಾಗ ಖುಷಿ ಆಯಿತು. ಸೊ ನಾನು ಅವ್ರಿಗೆ ಸ್ವಲ್ಪ ಟಿಪ್ಸ್ಗಳು ಕೊಟ್ಟೆ, ಲೈಕ್ ಯಾವ ಥರ ನಾನು ಮೇಂಟೈನ್ ಮಾಡ್ತೀನಿ ಗಾಡಿನ ಎಲ್ಲ ಅಂದ್ಕೊಂಡು. ಗಾಡಿ ಮೇಲೆ ಪ್ರೀತಿ ಇದ್ದರೆ ಆಟೋಮೆಟಿಕ್ ಆಗಿ ನಾವು ಗಾಡಿನ ಮೇಂಟೈನ್ ಮಾಡ್ತೀವಿ. ಗಾಡಿ ಮೇಲೆ ಲವ್ ಇಲ್ಲ ಅಂದರೆ ಗಾಡಿನ ಮೇಂಟೈನ್ ಮಾಡೋದೇ ಇಲ್ಲ ಯಾರು. ಗೈಸ್, ಕಡೆಗೂ ಬಂದು ಬಜಾಜ್ ಶೋರೂಮ್ ಸರ್ವಿಸ್ ಸೆಂಟರ್ ತಲುಪಿದೀನಿ. ಇನ್ನೇನು ಗಾಡಿ ತಗೊಂಡೋಗಿ ಹೆಡ್ಲೈಟ್ ಚೆಕ್ ಮಾಡ್ಬೇಕು, ವೈರಿಂಗ್ ಕಿಟ್ಟು ಚೆಕ್ ಮಾಡ್ಬೇಕು. ತಲುಪಿದೀನಿ ಈಗ ಜಸ್ಟ್ ಅಷ್ಟೇ. ಹೊರಗಡೆ ಹೋಗಿ ನೋಡೋಣ. ಬಲ್ಬೇ ಹೋಗಿರೋದಾ? ಆಕ್ಚುಲಿ ಬಲ್ಬ್ ಹೋಗಿದೆ ಅಂತ ಹೇಳಿದ್ರು. ಸೊ ನೋಡೋಣ, ಧೂಮ್ನ ಇವಾಗ ಬಲ್ಬ್ ಹೋಗಿದ್ಯೋ ಇಲ್ಲ. ಇಲ್ಲೆಲ್ಲೋ ಸಾಕೆಟ್ ಅಲ್ಲಿ ಆಕ್ಚುಲಿ ನನಗೆ ಪ್ರಾಬ್ಲಮ್ ಇತ್ತಾಯ್ತಾ. ಸೊ ಇಲ್ಲೆಲ್ಲೋ ಲೂಸ್ ಕಾಂಟ್ಯಾಕ್ಟ್ ಇತ್ತು. ಏನ್ ಕತೆ ಗೊತ್ತಿಲ್ಲ. ಒಂದ್ಸತಿ ಬಿಚ್ಚಿ ಎಲ್ಲಾನು ನೋಡ್ಬೇಕು ಕ್ಲಿಯರ್ ಆಗಿ, ಇಲ್ಲಾಂದ್ರೆ ಯಾವ್ದು ಗೊತ್ತಾಗಲ್ಲ. ಸಖತ್ ಹಿಂಸೆ ಅಂದ್ರೆ ಸಖತ್ ಹಿಂಸೆ ಗುರು. ಓಡಿಸ್ಬೇಕಾದ್ರೆ ಅಲ್ಲಿ ಇಲ್ಲಿ ಲೈಟ್ ಆಫ್ ಆಗ್ಬಿಡೋದು, ಆಮೇಲೆ ತಿರ್ಸ್ಬೇಕು ನಾನು ಅದನ್ನ ಆ ಕಡೆ ಈ ಕಡೆ. ಭಾರಿ ಹಿಂಸೆ ಆಗೋದು. ಒಂದ್ಸತಿ ಸಾಕೆಟ್ ಚೆಕ್ ಮಾಡಿಸ್ಬಿಡ್ಬೇಕು. ಬಿಚ್ಬಿಟ್ಟು ನೋಡಿ ಅವ್ನ ರೈನೋ ಹಿಂಗ್ ಕಾಣ್ತದೆ. ಹೆಡ್ಲೆಸ್ ರೈನೋ ಇವಾಗ. ಅದೀಗ ಬಲ್ಬ್ ಚೆಕ್ ಮಾಡ್ಬಿಟ್ಟು ಆಮೇಲೆ ಈ ಸಾಕೆಟ್ ಫುಲ್ ಚೆಕ್ ಮಾಡ್ಬಿಟ್ಟು ನೋಡ್ಬೇಕು ಏನ್ ಕತೆ. ತಲೆ ಎಲ್ಲ ಫುಲ್ ರಶ್ ಫ್ರೀ ಹೊಡೆದ್ಬಿಟ್ಟು ಕ್ಲೀನ್ ಮಾಡ್ತಾ ಇದಾರೆ. ಮೋಸ್ಟ್ಲಿ ಏನಾದ್ರು ರಶ್ ಇದ್ರೆ ಕ್ಲೀನ್ ಆಗ್ಬಿಡ್ಲಿ ಅಂದ್ಬಿಟ್ಟು. ಏನಾದ್ರು ಹೋಗಿದ್ರೆ ಸಿಕ್ಕಾಪಟ್ಟೆ ಕಟ್ಟಾಗ್ಬೇಕು ನನಗೆ. ರಸ್ಸಿ ಹೊಡೆದ್ರೆ ಅದು ನೀರ್ ಸೇರಿ ಆಗದ ಆತರ. ಅದು ಪಾಯಿಂಟ್ ಒಳಗಡೆ ಒಂಥರ ಕರಕರ ಆಗ್ಬಿಡುತ್ತೆ. 2-3 ಸತಿ ಆಯ್ತು ಈ ತರ ಹೊಡೆಯೋದು, ಬಟ್ ಯಾವ್ದು ಪ್ರಯೋಜನ ಆಗಿ ಕಂಡಿಲ್ಲ. ಆ ಕನೆಕ್ಷನ್ ಜಂಕ್ಷನ್ ಹತ್ರ ಸ್ವಲ್ಪ ಕಪ್ ಆಗ್ಬಿಡಿದೆ ಆಯ್ತಾ. ನನಗೇನೋ ಡೌಟ್ ಇದು ಶಾರ್ಟ್ ಆಗಿದ್ಯಾ ಏನು ಅಂತ. ಅವಾಗ ನೀರ್ ಹೊಡಿಬೇಕಾದ್ರೆ ಕ್ಲೀನ್ ಮಾಡ್ಬೇಕಾದ್ರೆ ವೈರ್ ಎಲ್ಲ ಶಾರ್ಟ್ ಆಗೋದು, ಕರ್ಕರ ಅಂತ ಲೈಟ್ ಅವಾಗ ಉರಿಯೋದು, ಇಲ್ಲ ಅಂದ್ರೆ ಒಂದೊಂದ್ಸತಿ ಉರಿತಾ ಇದ್ದಿಲ್ಲ. ಇದು ಬೇಜಾರ್ ಏನು ಅಂದ್ರೆ ರಾತ್ರಿ ಹೊತ್ತು ಅಲ್ಲಿ ಓಡಾಡ್ತಿರ್ಬೇಕು, ಸಡನ್ ಆಗಿ ಲೈಟ್ ಆಫ್ ಆಗ್ಬಿಡೋದು. ವಾಪಸ್ ಫಿಟ್ ಮಾಡ್ತವ್ರೆ, ಫಿಟ್ ಮಾಡ್ಬಿಟ್ಟು ನೋಡ್ಬೇಕು. ಅದ್ರಲ್ಲಿ ಬಲ್ಬ್ ಹೋಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಬಲ್ಬ್ ನೋಡಿದ್ರೆ?
ಫಿಲಮೆಂಟ್ ಇರ್ತದಲ್ಲ ಹಾ ಒಳಗಡೆ ಇಲ್ಲ ಒಂದ್ ಬ್ಲಾಕ್ ಆಗ್ಬಿಟ್ಟಿರ್ತದೆ, ಅದು ಬಿಟ್ರೆ ಇದು ಕಟ್ ಆಗಿರ್ತದೆ ಒಳಗಡೆ ಸ್ಪ್ರಿಂಗ್ಗಳು ಫಿಲಮೆಂಟ್. ಇದು ಇವಾಗ ಹೋಗಿದ್ಯಾ? ಕ್ಲಾರಿಟಿ ಇಲ್ಲಲ್ಲ, ನೋಡ್ಬೇಕು. ನನಗೇನೋ ಅದ್ರದ್ದು ಕನೆಕ್ಷನ್ ಅಲ್ಲೇ ಪ್ರಾಬ್ಲಮ್ ಅಂತ ನನಗಂತದ್ದು, ಬಲ್ಬಲ್ ಅಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಕಪ್ ಕಪ್ ಆಗ್ಬಿಡಿತ್ತಲ್ಲ, ಮೋಸ್ಟ್ಲಿ ಅಲ್ಲೆಲ್ಲ ಪ್ರಾಬ್ಲಮ್ ಇರ್ಬೋದು. ಹೊಸ ಬಲ್ಬ್ ಹಾಕಿದ್ರಾ? ಈ ಬಲ್ಬ್ನ ಹೆಂಗ್ ನೋಡಿ ಟೆಸ್ಟ್ ಮಾಡಿ ನೋಡೋದಾ ಉಳಿತದ ಇಲ್ವಾ ಅಂತ? ನೋಡ್ಬಿಟ್ಟು ಬೇಸ್ ಕಡೆಗೂ ನೋಡಿದ್ರೆ ಈ ಸ್ವಿಚ್ ಅಲ್ಲಿ ಕಂಪ್ಲೀಟ್ ಇರೋದು, ಸ್ವಿಚ್ಚು ಕಿಟ್ಟೆ ವರ್ಕ್ ಆಗಲ್ಲ. ಈಗ ಏನ್ ಗೊತ್ತಾ, ಈ ಫುಲ್ ಸ್ವಿಚ್ ಚೇಂಜ್ ಮಾಡ್ಬೇಕು ಅಂದ್ರೆ ಈ ಕಿಟ್ಟೆ ಚೇಂಜ್ ಮಾಡ್ಬೇಕು, ಫುಲ್ ವೈರಿಂಗ್ ಎಲ್ಲ ಸೇರಿಸಿ ಒಂದು 1,500 ರೂಪಾಯಿ ದಂಡಕ್ಕೆ ಇವಾಗ ಕೆಲಸ. ಇದೊಂದು ಚೇಂಜ್ ಮಾಡಿದ್ರೆ ರೆಡಿ ಆಗುತ್ತೆ, ಫಿಟ್ ಆಗ್ಬಿಡುತ್ತೆ. ಏನ್ ತಲೆ ಬಿಸಿ ಇಲ್ಲ ಫಿಟ್ ಮಾಡಿದ್ರೆ. ಇದು ತರಕದ ಹೋಗೋರೆ ಇನ್ನೇನ್ ಮಾಡ್ತಾರೋ ಗೊತ್ತಿಲ್ಲ. ಸಿಕ್ಕಿದ್ರೆ ಒಂದು ಹೊಸ ಕಿಟ್ ಫಿಟ್ ಮಾಡ್ಬಿಟ್ಟು ಹೊರಡೋದೆ ನಾನು. ಇದೊಂದೇ ಪ್ರಾಬ್ಲಮ್ ಇದ್ದಿದ್ದು, ಸ್ವಿಚ್ ಇದೆ ಪ್ರಾಬ್ಲಮ್ ಇದ್ದಿದ್ದು. ಸೊ ಕರೆಕ್ಟಾಗಿ ಚೆಕ್ ಮಾಡಿ ಕಂಪ್ಲೀಟ್ ಆಗಿ ನೋಡಿದ ತಕ್ಷಣ ಸ್ವಿಚ್ ಕಂಪ್ಲೇಂಟ್ ಇತ್ತು. ಸೊ ಹೊಸ ಸ್ವಿಚ್ ಅಂತೂ ಫಿಟ್ ಮಾಡಿದೀವಿ. ಸೊ ಗೈಸ್ ಗಾಡಿ ರೆಡಿ ಆಯ್ತು, ಸ್ವಿಚ್ ಎಲ್ಲ ಫಿಟ್ ಮಾಡ್ಕೊಂಡಿದ್ದೀನಿ, ನೇನ್ ತಗೊಂಡು ಹೊರಟಿದ್ದು. ಗೈಸ್ ಗಾಡಿ ರೆಡಿ ಮಾಡಿಸ್ಕೊಂಡು ಬಂದ್ ಮನೆಗೆ ತಲುಪಿದೀನಿ. ಈ ವ್ಲಾಗ್ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಕೀಪ್ ಲವಿಂಗ್, ಕೀಪ್ ಸಪೋರ್ಟಿಂಗ್. ಬೈ ಬಾಯ್.